ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅಥವಾ ದ್ವೇಷ ಇದೆಯಾ ತಿಳ್ಕೊಳ್ಳೋಣ. ಓಕೆ, ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಅನ್ನುವಂತಹದ್ದು ಈಗ ಬಂದಿದೆಯಾ ನಿಮ್ಮ ಶತ್ರುಗಳಿಗೆ ಅನ್ನುವಂತಹದ್ದನ್ನು ನೋಡೋಣ. ಈಗ ನಿಮ್ಮ ಮೇಲೆ ಖಂಡಿತವಾಗ್ಲೂ ಪ್ರೀತಿ ಬಂದಿದೆ ಅನ್ನುವಂಥದ್ದು ಈಗ ಜ್ಞಾನ. ಅವರು ಕೂಡ ನಿಮ್ಮ ಶತ್ರುಗಳೇನಿದ್ದಾರೆ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಈಗ ತಿಳಿದು ಬರ್ತಾ ಇದೆ. ಹಾಗೆ ನೀವು ಕೂಡ ತುಂಬ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗಾಗಿ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಹೆಚ್ಚಾಗಿದೆ. ನಿಮ್ಮನ್ನು ಪ್ರೀತಿಸುವಂತಹ ಜನರು ಬಹಳಷ್ಟು ಜನ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಶತ್ರುಗಳು ಕೂಡ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಹಳೆಯ ಪ್ರೀತಿಯ ನೆನಪುಗಳನ್ನು ಅವರು ಬಹಳಷ್ಟು ನೆನಪಿಸ್ಕೊಳ್ತಾ ಇದ್ದಾರೆ. ಅಂದರೆ ನಿಮ್ಮ ಜೊತೆ ಮೊದಲು ಚೆನ್ನಾಗಿದ್ದಂತಹ ದಿನಗಳ ಬಗ್ಗೆ ಹೆಚ್ಚಾಗಿ ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅದರಿಂದ ಬಹಳಷ್ಟು ದುಃಖದಲ್ಲಿ ಮುಳುಗಿದ್ದಾರೆ. ನಿಮ್ಮನ್ನು ಎಲ್ಲೋ ಒಂದು ರೀತಿ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನುವಂತಹ ನೋವು ಅವರಿಗೆ ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಸ್ಟ್ರಾಂಗ್ ಆಗಿ ಇದ್ದೀರಾ ಅನ್ನುವಂತಹ ಕಾರಣ, ಹಾಗೆ ನಿಮ್ಮಿಂದ ಸಹಾಯ ಕೂಡ ಅವರಿಗೆ ಬೇಕಾಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅಂದರೆ ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಇದೆ. ಹಾಗೆ ನಿಮ್ಮ ಮನಸ್ಥಿತಿ ನಿಮ್ಮನ್ನು ಎಷ್ಟೇ ಡಿಸ್ಟರ್ಬ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಅದು ಯಾವುದೂ ಕೂಡ ಸಾಧ್ಯವಾಗಲ್ಲ ಅನ್ನುವಂತಹದ್ದು ಅವರಿಗೆ ತಿಳಿದು ಹೋಗಿದೆ. ಹಾಗಾಗಿ ಅದೆಲ್ಲದರಿಂದ ಅವರು ದುಃಖಕ್ಕೆ ಒಳಗಾಗಿದ್ದಾರೆ. ಯಾಕೆ ಅಂತ ಹೇಳಿದರೆ ನಿಮ್ಮ ಜೊತೆ ಉತ್ತಮ ಫ್ರೆಂಡ್ಶಿಪ್ಪಲ್ಲಿ ಇರಬೇಕಿತ್ತು. ಎಲ್ಲೋ ಒಂದು ರೀತಿ ನಿಮ್ಮಿಂದ ದೂರ ಆಗಿದ್ದಾರೆ ಅವರು. ಮತ್ತು ಅವರು ನಿಮ್ಮನ್ನು ನೀವು ಅವರ ಜೊತೆ ಮೊದಲಿನ ಹಾಗೆ ಉತ್ತಮ ಪ್ರೀತಿಯಲ್ಲಿ ಅಥವಾ ಒಂದು ಉತ್ತಮ ಫ್ರೆಂಡ್ಶಿಪ್ ಜೀವನವನ್ನು ನೀವು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದು ಅವರಿಗೆ ಸಂಪೂರ್ಣವಾಗಿ ತಿಳಿದು ಹೋಗಿದೆ. ಆ ಕಾರಣದಿಂದ ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ದಾರೆ ನಿಮ್ಮ ಶತ್ರುಗಳು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕೆ ಅಂತ ಹೇಳಿದರೆ ನೀವು ಸ್ಪಿರಿಚುವಲಿ ತುಂಬ ಸ್ಟ್ರಾಂಗ್ ಆಗಿರುವಂತಹ ಕಾರಣ, ಹಾಗೆ ನಿಮ್ಮ ಜ್ಞಾನ ತುಂಬ ಇದೆ. ಆ ಕಾರಣದಿಂದ ಹಾಗೆ ಅವರು ಕೂಡ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ನೀವು ಏನೆಲ್ಲ ಪ್ರಯತ್ನಿಸ್ತಾ ಇದ್ದೀರಾ, ಸ್ಪಿರಿಚುವಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ಹಾಗೆ ಯೂನಿವರ್ಸ್ ಬ್ಲೆಸ್ಸಿಂಗನ್ನು ಹೇಗೆಲ್ಲ ತಗೊಳ್ತಾ ಇದ್ದೀರಾ, ಅದೇ ರೀತಿ ಅವರು ಕೂಡ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಅದೆಲ್ಲವನ್ನು ಅವರು ಕೂಡ ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತೆ ನೀವು ನಿಮ್ಮ ಜೊತೆ ಮತ್ತೆ ಅವರು ಒಂದಾಗಬೇಕು ಅನ್ನುವಂಥದ್ದು, ನಿಮ್ಮ ಶತ್ರುಗಳೇನಿದ್ದಾರೆ ಮೊದಲಿನ ಹಾಗೆ ಪ್ರೀತಿಯನ್ನು ನಿಮ್ಮ ಜೊತೆ ಆರಂಭಿಸಬೇಕು ಅನ್ನುವಂತಹದ್ದು. ಈಗ ನೀವು ಪ್ರೀತಿಯ ಜೀವನ ಇರ್ಬೋದು ಅಥವಾ ಫ್ರೆಂಡ್ಶಿಪ್ ಇರ್ಬೋದು ಅಥವಾ ನೇಬರ್ಸ್ ಇರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಜೊತೆ ಮೊದಲಿನ ಹಾಗೆ ತುಂಬ ಸುಂದರವಾದ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು, ಉತ್ತಮ ಫ್ರೆಂಡ್ಶಿಪ್ಪಲ್ಲೇ ಇರಬೇಕು ಅನ್ನುವಂತಹದ್ದನ್ನು ಅವರು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಭಾಳಷ್ಟು ಅವರು ಪ್ರಯತ್ನಿಸ್ತಾ ಇದ್ದಾರೆ ನಿಮ್ಮ ಪ್ರೀತಿಗೋಸ್ಕರ. ಅಂದರೆ ನಿಮ್ಮ ಶತ್ರುಗಳೇನಿದ್ದಾರೆ ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತೇಳಿ ಭಾಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಒಳ್ಳೆಯವರು ಅಂತ ಹೇಳಿಬಿಟ್ಟು ಭಾಳಷ್ಟು ನಿಮ್ಮ ಮುಂದೆ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ಅವರಿಂದ ನೀವು ದೂರ ಇದ್ದೀರಾ, ಮತ್ತು ಆ ಪ್ರೀತಿಯನ್ನು ನೀವು ಅವರಿಗೆ ಕೊಡ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕಂತ ಹೇಳಿದರೆ ನಿಮಗೆ ಬಹಳಷ್ಟು ಹಳೆ ನೆನಪುಗಳು ನಿಮ್ಮಲ್ಲಿ ಕಾಡ್ತಾ ಇದೆ ಅನ್ನುವಂಥದ್ದು ಅವರಿಗೂ ಕೂಡ ತಿಳಿದಿದೆ. ಎಷ್ಟೇ ಒಂದು ಪ್ರೀತಿಯ ನೆನಪುಗಳು ನಿಮ್ಮ ಜೊತೆ ಅವರು ಚೆನ್ನಾಗಿ ಇರುವಂತಹ ದಿನಗಳನ್ನು ನೀವು ಎಷ್ಟೇ ನೆನಪಿಸ್ಕೊಂಡ್ರೂ ಕೂಡ ಅವರನ್ನು ಮತ್ತೆ ನೀವು ಪ್ರೀತಿಸಲ್ಲ ಅನ್ನುವಂತಹದ್ದು ಅವರಿಗೆ ಆಲ್ರೆಡಿ ತಿಳಿದು ಹೋಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತೆ ಅವರು ನಿಮ್ಮನ್ನು ಭೇಟಿ ಆಗಬೇಕಂದ್ರೂ ಕೂಡ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅನ್ನುವಂತಹ ನೋವು ಅವರಿಗೆ ಸಂಪೂರ್ಣವಾಗಿ ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆ ಮತ್ತೆ ಒಂದಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಕಾರಣದಿಂದ ಅವರು ನಿಮ್ಮ ಜೀವನದಲ್ಲಿರುವಂತಹ ಯಶಸ್ಸನ್ನು ಎಲ್ಲೋ ಒಂದು ರೀತಿ ಹಾಳು ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಯಾವುದೋ ಒಂದು ರೀತಿ ನಿಮಗೆ ದುಃಖ ಕೊಡಬೇಕು, ನೀವು ಇಷ್ಟಪಡುವಂತಹವರ ಅವರಿಂದ ನಿಮ್ಮನ್ನು ದೂರ ಮಾಡಬೇಕು ಅನ್ನುವಂತಹದ್ದು ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಯಶಸ್ಸನ್ನು ಹಾಳು ಮಾಡಬೇಕು ಅನ್ನುವಂತಹದ್ದು ಕೂಡ ಅವರಿಗೆ ಬಹಳಷ್ಟು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಎಲ್ಲೋ ಒಂದು ರೀತಿ ನೀವು ಬಂದಿ ಆಗಬೇಕು ಅನ್ನುವಂಥದ್ದು,
ನಿಮಗೆ ಸಕ್ಸಸ್ ಸಿಗಬಾರ್ದು, ಹಾಗೆ ಒಂಟಿ ಆಗಬೇಕು ಅನ್ನುವಂತಹದ್ದು ಕೂಡ ಇದೆ. ಯಾರಾದರೂ ನೀವು ಪ್ರೀತಿಯ ಜೀವನದಲ್ಲಿದ್ದರೂ ಕೂಡ ನಿಮ್ಮ ಪ್ರೀತಿಯನ್ನು ದೂರ ಮಾಡಬೇಕು ಅನ್ನುವಂತಹದ್ದು ಭಾಳಷ್ಟು ಅವರಿಗೆ ಇದೆ. ಹಾಗೆ ನಿಮ್ಮನ್ನು ದುಃಖಕ್ಕೆ ಒಳಗಾಗಿಸಬೇಕು ಅನ್ನುವಂತಹದ್ದು, ನೀವು ಪ್ರೀತಿಸಿದವರಿಂದ ನೀವು ಸಂಪೂರ್ಣವಾಗಿ ದೂರ ಆಗಬೇಕು ಅನ್ನುವಂತಹ ಉದ್ದೇಶ ಅವರಿಗಿದೆ. ಹಾಗೆ ನಿಮ್ಮ ಜ್ಞಾನ ಏನಿದೆ, ನಿಮ್ಮ ಜ್ಞಾನದಲ್ಲಿ ಯಾವುದೋ ಒಂದು ರೀತಿ ಸಮಸ್ಯೆಯನ್ನು ತರಬೇಕು ಅನ್ನುವಂತಹ ಉದ್ದೇಶ ಅವರದಾಗಿದೆ. ಎಲ್ಲೋ ಒಂದು ರೀತಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನೀವು ಒಂಟಿಯಾಗಿ ಇರಬೇಕು, ದುಃಖದಲ್ಲಿ ಇರಬೇಕು, ನಿಮ್ಮ ಸಂತೋಷ ಏನಿದೆ ಸಂಪೂರ್ಣವಾಗಿ ನಾಶ ಆಗಬೇಕು ಅನ್ನುವಂತಹ ಮನಸ್ಥಿತಿ ಅವರಲ್ಲಿದೆ, ನಿಮ್ಮ ಶತ್ರುಗಳಿಗೆ ಆಗಿದೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದರೆ ಅವರನ್ನು ನೀವು ದೂರ ಇಟ್ಟಿದ್ದೀರಾ ಅನ್ನುವಂತಹ ಕಾರಣ, ಆ ಕಾರಣದಿಂದಲೇ ಅವರು ನಿಮ್ಮ ಮೇಲೆ ಭಾಳಷ್ಟು ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ. ನೀವು ಚೆನ್ನಾಗಿ ಇರಬಾರ್ದು ಅನ್ನುವಂತಹದ್ದು ಕೂಡ ಅವರಿಗೆ ಉದ್ದೇಶ ಆಗಿದೆ. ಹಾಗೆ ಸ್ಪಿರಿಚುವಲಿ ತುಂಬ ನೀವು ಸ್ಟ್ರಾಂಗ್ ಆಗಿ ಇದ್ದೀರಾ. ಹಾಗೆ ಎಷ್ಟೇ ಒಂದು ಕಷ್ಟಗಳು ಇದ್ದರೂ ಕೂಡ ನೀವು ಅದೆಲ್ಲವನ್ನು ಧೈರ್ಯವಾಗಿ ಮುಂದೆ ನಡೆಸ್ಕೊಂಡು ಹೋಗ್ತೀರಾ. ಯಾವುದೇ ರೀತಿ ಸಮಸ್ಯೆಗಳು ಬಂದರೂ ಕೂಡ ಅದೆಲ್ಲವನ್ನು ನೀವು ದೂರ ಮಾಡ್ಕೊಳ್ತೀರಾ, ತುಂಬ ಈಸಿಯಾಗಿ ದೂರ ಮಾಡ್ಕೊಳ್ತೀರಾ ಅನ್ನುವಂತಹದ್ದು ಅವರಿಗೆ ಸಂಪೂರ್ಣವಾಗಿ ತಿಳಿದಿದೆ. ಹಾಗೆ ಹೆಚ್ಚಿನದಾಗಿ ನಿಮ್ಮ ಪ್ರೀತಿಯ ಜೀವನವನ್ನು ಎಲ್ಲೋ ಒಂದು ರೀತಿ ನಾಶ ಮಾಡಬೇಕು ಅನ್ನುವಂತಹ ಉದ್ದೇಶ ಅವರದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಒಂದು ಇನ್ನರ್ ಸ್ಟ್ರೆಂತ್ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅನ್ನುವಂತಹದ್ದು ಕೂಡ ಇದೆ. ಎಲ್ಲೋ ಒಂದು ರೀತಿ ನೀವು ಸಂಪೂರ್ಣವಾಗಿ ನಿಮ್ಮ ಸುಂದರವಾಗಿರುವಂತಹ ಜೀವನ ಸಂಪೂರ್ಣವಾಗಿ ನಾಶ ಆಗಬೇಕು ಅನ್ನುವಂತಹದ್ದಿದೆ. ಹಾಗೆ ನೀವು ಸ್ಪಿರಿಚುವಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗಬಾರ್ದು ಅನ್ನುವಂಥದ್ದು, ಹಾಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮಗೆ ಸಂಪೂರ್ಣವಾಗಿ ಸಿಗಬಾರ್ದು ಅನ್ನುವಂತಹ ಉದ್ದೇಶಗಳು ಅವರದಾಗಿದೆ. ಇಲ್ಲಿ ನೀವು ಸ್ಪಿರಿಚುವಲಿ ಹೆಚ್ಚು ಸ್ಟ್ರಾಂಗ್ ಆಗಿ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ನಿಮಗೆ ಏಂಜಲ್ಸ್ ಸಪೋರ್ಟ್ ಅನ್ನುವಂತಹದ್ದು ಇದೆ. ನಿಮ್ಮ ಜೊತೆ ಯಾವಾಗಲೂ ಕೂಡ ಏಂಜಲ್ಸ್ ಬ್ಲೆಸ್ಸಿಂಗ್ ಇದೆ. ನಿಮ್ಮ ಸ್ಪಿರಿಟ್ ಟೀಮ್ ಏನಿದ್ದಾರೆ ಅವರು ಯಾವಾಗಲೂ ನಿಮಗೆ ಕನೆಕ್ಟೆಡ್ ಆಗಿರ್ತಾರೆ. ನೀವು ತುಂಬಾ ಯಶಸ್ಸಿನತ್ತ ಸಾಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಮನಸ್ಥಿತಿ ಏನಿದೆ ತುಂಬಾ ಸುಂದರವಾಗಿದೆ. ಯಾವಾಗಲೂ ತುಂಬ ತಾಳ್ಮೆಯಿಂದ ಇರ್ತೀರಾ ಅನ್ನುವಂಥದ್ದು. ಎಷ್ಟೇ ಕಷ್ಟಗಳಿದ್ದರೂ ಕೂಡ ತುಂಬ ತಾಳ್ಮೆಯನ್ನು ನೀವು ಯಾವಾಗಲೂ ಕೂಡ ನಿಮ್ಮಲ್ಲಿ ತಾಳ್ಮೆ ಅನ್ನುವಂತಹದ್ದು ಇರುತ್ತೆ. ಅದೆಲ್ಲವನ್ನು ಹಾಳು ಮಾಡಬೇಕು ಅನ್ನುವಂತಹ ಉದ್ದೇಶ ನಿಮ್ಮ ಶತ್ರುಗಳದಾಗಿದೆ. ಅವರಿಗೆ ಪ್ರೀತಿ ಅನ್ನುವಂತಹದ್ದು ಖಂಡಿತವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದೆ, ಆದರೆ ಎಲ್ಲೋ ಒಂದು ರೀತಿ ದ್ವೇಷ ಕೂಡ ಇದೆ. ನಿಮ್ಮ ಜೀವನವನ್ನು ನಾಶ ಮಾಡಬೇಕು ಅನ್ನುವಂತಹ ಉದ್ದೇಶಗಳು ಖಂಡಿತವಾಗ್ಲೂ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಶತ್ರುಗಳಿಗೇನಿದೆ, ನಿಮ್ಮ ಜೊತೆಯಲ್ಲಿ ಇರುವಂತಹವರು ಅವರನ್ನು ದೂರ ಮಾಡುವ ಉದ್ದೇಶ ಕೂಡ ಇದೆ. ನೀವು ಒಂಟಿ ಆಗಬೇಕು ಅನ್ನುವಂತಹದ್ದು, ಹಾಗೆ ನಿಮ್ಮ ಜೀವನದಲ್ಲಿರುವಂತಹ ಯಶಸ್ಸೇನಿದೆ, ನಿಮ್ಮ ಜೀವನದಲ್ಲಿ ಇರುವಂತಹ ಅಮೂಲ್ಯವಾದ ವಸ್ತುಗಳು ಅಥವಾ ವ್ಯಕ್ತಿಗಳು ಅವರನ್ನು ದೂರ ಮಾಡಬೇಕು, ನಿಮ್ಮಿಂದ ನೀವು ಒಂಟಿ ಆಗಬೇಕು ಅನ್ನುವಂತಹ ಉದ್ದೇಶ ಹೆಚ್ಚಾಗಿದೆ. ನೀವು ಸಂಪೂರ್ಣವಾಗಿ ನಿಮ್ಮ ಜೀವನ ಕತ್ತಲೆಯಲ್ಲಿ ಮುಳುಗಬೇಕು ಅನ್ನುವಂತಹ ಉದ್ದೇಶವಾಗಿದೆ. ಹೆಚ್ಚಾಗಿ ಇಲ್ಲಿ ನೀವು ಹೆಚ್ಚಾಗಿ ಯಾರನ್ನು ಪ್ರೀತಿಸ್ತೀರಾ ಅವರಿಂದ ನಿಮ್ಮನ್ನು ಸಂಪೂರ್ಣವಾಗಿ ದೂರ ಮಾಡಬೇಕು ಅನ್ನುವಂತಹ ಉದ್ದೇಶ ಅವರದಾಗಿದೆ. ಇಲ್ಲಿ ನಿಮ್ಮ ಪ್ರೀತಿಯ ಜೀವನ ಹೆಚ್ಚಾಗಿ ನೀವು ತುಂಬ ಇಷ್ಟಪಡುವಂತಹ ವ್ಯಕ್ತಿಗಳನ್ನು ನಿಮ್ಮಿಂದ ದೂರ ಮಾಡಬೇಕು ಅನ್ನುವಂಥದ್ದು, ಸಂಪೂರ್ಣವಾಗಿ ನಿಮ್ಮಿಂದ ದೂರ ಮಾಡಬೇಕು ಅನ್ನುವಂತಹ ಉದ್ದೇಶ ಅವರದಾಗಿದೆ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಅವರು ನಿಮ್ಮ ಜೊತೆ ಆಗಬೇಕು ಅನ್ನುವಂತಹದ್ದು, ನೀವು ಪ್ರೀತಿಸುವವರನ್ನು ದೂರ ಮಾಡಿಬಿಟ್ಟು ನಿಮ್ಮ ಶತ್ರುಗಳೇನಿದ್ದಾರೆ ಅವರು ನಿಮ್ಮ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡಬೇಕು ಅನ್ನುವಂಥದ್ದು, ಅವರು ನಿಮ್ಮ ಜೊತೆಯಾಗಿ ಉತ್ತಮ ಸಂಬಂಧವನ್ನು ನಿಮ್ಮ ಜೊತೆ ಇಟ್ಕೋಬೇಕು ಅನ್ನುವಂಥದ್ದು, ಅವರ ಜೀವನದಲ್ಲಿ ನೀವು ಅವರನ್ನು ತುಂಬ ಇಷ್ಟಪಡಬೇಕು ಅನ್ನುವಂಥದ್ದು. ಯಾವಾಗಲೂ ಕೂಡ ಅವರ ಜೊತೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ನೀವು ಕೆಲವೊಬ್ಬರು ಇಲ್ಲಿ ನಿಮ್ಮನ್ನು ಯಾರು ಪ್ರೀತಿಸ್ತಾ ಇದ್ದಾರೆ, ನಿಮ್ಮ ಕ್ರಶ್ ಆಗಿರ್ಬೋದು ಅಥವಾ ನೀವು ಪ್ರೀತಿಸುವಂತಹ ವ್ಯಕ್ತಿ ಇದ್ದಾರಲ್ಲ, ಒಂದು ವೇಳೆ ನೀವು ಅವರಿಂದ ದೂರ ಇದ್ದರೆ ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ, ನಿಮಗೆ ಅವರು ಆ ಪರ್ಸನನ್ನು ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಏನಾದರೂ ರಿಜೆಕ್ಟ್ ಮಾಡಿದರೆ ಆ ವ್ಯಕ್ತಿ ಮತ್ತೆ ನಿಮ್ಮನ್ನು ಸೇರಬೇಕು ಅನ್ನುವಂಥ ಉದ್ದೇಶ ಕೂಡ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ.
ನಿಮ್ಮ ಶತ್ರುಗಳು ನಿಮ್ಮ ಯಶಸ್ಸನ್ನು ಕಿತ್ಕೋಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರದಾಗಿದೆ. ನಿಮ್ಮಲ್ಲಿ ಇರುವಂತಹ ನೀವು ಪಡ್ಕೊಂಡಿರುವಂತಹ ಯಶಸ್ಸನ್ನು ಸಂಪೂರ್ಣವಾಗಿ ಅವರು ಪಡ್ಕೊಂಡು ಅವರ ಜೀವನವನ್ನು ಸುಂದರವಾಗಿಸ್ಕೊಳ್ಬೇಕು, ನಿಮಗಿಂತಲೂ ಕೂಡ ಅವರೇ ಮುಂದೆ ಸಾಗಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರದಾಗಿದೆ. ಹಾಗೆ ನಿಮ್ಮ ಪ್ರೀತಿಯನ್ನು, ನೀವು ಪ್ರೀತಿಸಿದಂಥವರನ್ನು ದೂರ ಮಾಡಿಬಿಟ್ಟು ನಿಮ್ಮ ಜೊತೆ ಪ್ರೀತಿಯ ಜೀವನವನ್ನು ನಡೆಸಬೇಕು ಅನ್ನುವಂತಹ ಉದ್ದೇಶವಾಗಿದೆ. ಇಲ್ಲಿ ಹೆಚ್ಚಾಗಿ ಅವರಿಗೆ ನಿಮ್ಮ ಮೇಲೆ ಪ್ರೀತಿಯೇ ಇದೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ಎಲ್ಲೋ ಒಂದು ರೀತಿ ತುಂಬ ಪ್ರೀತಿ ಕೂಡ ಇದೆ. ಆ ಕಾರಣದಿಂದಲೂ ಕೂಡ ನಿಮ್ಮ ಜೀವನದಲ್ಲಿರುವಂತಹ, ನೀವು ಪ್ರೀತಿಸುವಂತಹ ವ್ಯಕ್ತಿಗಳು, ನೀವು ಇಷ್ಟಪಡುವಂತಹವ್ರನ್ನೆಲ್ಲರನ್ನ ದೂರ ಮಾಡಬೇಕು ಅಂತ ಕೂಡ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ಹೆಚ್ಚಾಗಿ ಮೇಲ್ ಎನರ್ಜಿ ಬರ್ತಾ ಇದೆ ನನಗೆ. ಫೀಮೇಲ್ಗಿಂತ ಹೆಚ್ಚಾಗಿ ಮೇಲ್ ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಪ್ರೀತಿ ಅನ್ನುವಂತಹದ್ದು ಇದೆ. ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ತಗೊಳ್ಳಿ, ಇದು ಜನರಲ್ ರೀಡಿಂಗ್. ಕೆಲವೊಬ್ಬರಿಗೆ ಇಲ್ಲಿ ಸಂಪೂರ್ಣವಾಗಿ ದ್ವೇಷ ಇದೆ, ನೀವು ಪ್ರೀತಿಸಲ್ಲ ಅನ್ನುವ ಕಾರಣದಿಂದ ದ್ವೇಷ ಕೂಡ ಇದೆ. ಕೆಲವೊಬ್ಬರಿಗೆ ನಿಮ್ಮ ಜೊತೆ ಪ್ರೀತಿ, ತುಂಬ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನುವಂಥ ಒಂದು ಅಟ್ರಾಕ್ಷನ್ ಅನ್ನುವಂಥ ತುಂಬ ಇದೆ. ನಿಮ್ಮ ಜೊತೆಗೆ ಚೆನ್ನಾಗಿ ಇರಬೇಕು, ಪ್ರೀತಿಯ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು ಇದೆ. ಅವರಿಗೆ ಯಾವಾಗಲೂ ಫೀಲ್ ಆಗ್ತಾ ಇರುತ್ತೆ ನೀವು ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂತಹದ್ದು. ಆ ಕಾರಣದಿಂದ ಕೂಡ ಅವರು ನಿಮ್ಮ ಜೀವನದಲ್ಲಿರುವಂತಹ ಉತ್ತಮ ಪ್ರೀತಿಯನ್ನು, ನೀವು ಇಷ್ಟಪಡುವಂಥವ್ರನ್ನ ದೂರ ಮಾಡಿ ನಿಮ್ಮ ಜೊತೆ ಇರಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಹೆಚ್ಚಾಗಿ ಇಲ್ಲಿ ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ. ನಿಮ್ಮನ್ನು ಪ್ರೀತಿಸಿದಂತಹವರು ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಕೂಡ ಇದ್ದೀರಾ. ನಿಮ್ಮ ಪ್ರೀತಿಯ ಜೀವನದಿಂದ ಆಲ್ರೆಡಿ ಸೆಪ್ರೇಷನ್ ಆಗಿದ್ದೀರಾ. ಅವರು ಮತ್ತೆ ನಿಮ್ಮ ಜೀವನಕ್ಕೆ ಬರಬೇಕು ಅನ್ನುವಂತಹದ್ದು ಕೂಡ ಇದೆ. ನೀವು ಪ್ರೀತಿಯಲ್ಲಿ ಒಂದಾಗಿದ್ದೀರಾ. ಆ ಪ್ರೀತಿಯನ್ನು ಮತ್ತೆ ದೂರ ಮಾಡಿ ಅವರೇ ಆ ಪ್ರೀತಿಯನ್ನು ಗಳಿಸಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಭಾಳಷ್ಟು ಚಿಂತೆಗೆ ಒಳಗಾಗಿದ್ದಾರೆ. ಯಾಕಂತ ಹೇಳಿದರೆ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳನ್ನು ಮಾಡಿದರೂ ಕೂಡ ಆ ಎಲ್ಲ ಸಮಸ್ಯೆಗಳಿಂದ ತುಂಬ ಈಸಿಯಾಗಿ ನೀವು ಹೊರ ಬರ್ತೀರಾ. ಯಾಕಂತ ಹೇಳಿದರೆ ಸ್ಪಿರಿಚುವಲಿ ನೀವು ಸ್ಟ್ರಾಂಗ್ ಆಗಿ ಇದ್ದೀರಾ. ನಿಮ್ಮ ಮನಸ್ಥಿತಿಯನ್ನು ಯಾರೂ ಕೂಡ ಹಾಳು ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಅವರಿಗೆ ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಯಶಸ್ಸನ್ನು ಹಾಳು ಮಾಡಬೇಕು, ನಿಮ್ಮ ಮನಸ್ಸನ್ನು, ನಿಮ್ಮ ಪ್ರೀತಿಯ ಜೀವನವನ್ನು ಹಾಳು ಮಾಡಬೇಕು ಅಂತ ಬಹಳಷ್ಟು ಚಿಂತೆಗೆ ಒಳಗಾಗಿದ್ದಾರೆ. ಬಹಳಷ್ಟು ಚಿಂತಿಸ್ತಾ ಇದ್ದಾರೆ, ಪ್ಲಾನ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಯಾವುದು ಕೂಡ ಸಾಧ್ಯವಾಗ್ತಿಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಮೇಲೆ ಸಂಪೂರ್ಣವಾಗಿ ಆ ವ್ಯಕ್ತಿಗೆ ಪ್ರೀತಿ ಅನ್ನುವಂತಹದ್ದು ಇದೆ. ಅವರು ಪ್ರೀತಿಯಲ್ಲಿ ನಿಮ್ಮ ಪ್ರೀತಿಯನ್ನು ಪಡ್ಕೋಬೇಕು ಅನ್ನುವಂಥ ಉದ್ದೇಶ ಸ್ಟ್ರಾಂಗ್ ಆಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಭಾಳಷ್ಟು ಬೇರೆಯವರ ಮೂಲಕ ಕೂಡ ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿರುವಂತಹ ಒಳ್ಳೆಯದನ್ನೆಲ್ಲ ಕೂಡ ಹಾಳು ಮಾಡಬೇಕು ಅಂತ ಬೇರೆಯವರ ಮುಖಾಂತರ ಕೂಡ ಅವರು ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಜ್ಞಾನವನ್ನು ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರದಾಗಿದೆ. ನೀವು ಸ್ಪಿರಿಚುವಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹವರು. ಹಾಗಾಗಿ ನಿಮ್ಮ ಜ್ಞಾನದಲ್ಲಿ ಎಲ್ಲೋ ಒಂದು ರೀತಿ ಡಿಸ್ಟರ್ಬ್ ಮಾಡಬೇಕು ಅನ್ನುವಂತಹದ್ದಿದೆ. ಹಾಗೆ ಸಂಪೂರ್ಣವಾಗಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಅವರು ಹಾಗೆ ಅವರ ಜೊತೆಯಲ್ಲಿರುವಂತಹವರು ಮಾಡ್ತಾ ಇದ್ದಾರೆ. ಅವರು ಬೇರೆಯವರ ಮೂಲಕ ಕೂಡ ನಿಮಗೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ನಿಮ್ಮ ಶತ್ರುಗಳು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಭಾಳಷ್ಟು ಕಷ್ಟಪಟ್ಟು ಪಡ್ಕೊಂಡಿರುವಂತಹದನ್ನು ಎಲ್ಲೋ ಒಂದು ರೀತಿ ಅವರು ಕಿತ್ಕೊಳ್ಬೇಕು ಅನ್ನುವಂತಹ ಉದ್ದೇಶ ಆಗಿದೆ. ಅವರು ನಿಮ್ಮ ಜೀವನದಲ್ಲಿ ಕೆಲವೊಬ್ಬರು ಇಲ್ಲಿ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿ ಇರೋದ್ರಿಂದ ನಿಮಗೆ ಥರ್ಡ್ ಐ ಓಪನ್ ಆಗಿದೆ. ಹಾಗೂ ಭಾಳಷ್ಟು ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದಿದೆ, ಜ್ಞಾನ ಅನ್ನುವಂತಹದ್ದಿದೆ. ಅದೆಲ್ಲವನ್ನು ಹಾಳು ಮಾಡಿ ಅವರು ಸಂತೋಷವನ್ನು ಪಡಬೇಕು ಅನ್ನುವಂಥದ್ದು, ನಿಮ್ಮನ್ನು ಎಲ್ಲೋ ಒಂದು ರೀತಿ ಕೆಳಗಿಳಿಸಬೇಕು, ನಿಮ್ಮ ಜೀವನವನ್ನು ಕತ್ತಲೆ ಆಗಿಸಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರದಾಗಿದೆ. ನೀವು ಕಷ್ಟಪಟ್ಟು ಸಂಪಾದಿಸಿದಂತಹ ಎಲ್ಲ ಪುಣ್ಯಕರವಾದದ್ದನ್ನು ದೇವರ ಆಶೀರ್ವಾದ ಇರ್ಬೋದು ಅಥವಾ ಯಾವುದೋ ಒಂದು ರೀತಿ ನಿಮ್ಮ ಜೀವನದಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಂಡಿದ್ದೀರಾ, ಅದೆಲ್ಲವನ್ನು ಹಾಳು ಮಾಡಬೇಕು ಅನ್ನುವಂಥದ್ದಿದೆ. ಹಾಗೆ ಸ್ಪಿರಿಚುವಲಿ ನೀವು ಯಾವುದೇ ರೀತಿ ಸ್ಟ್ರಾಂಗ್ ಆಗ್ತಾ ಇದ್ದರೂ ಕೂಡ ಅದೆಲ್ಲವನ್ನು ಎಲ್ಲೋ ಒಂದು ರೀತಿ ನಿಮಗೆ ಡಿಸ್ಟರ್ಬ್ ಮಾಡಬೇಕು ಅನ್ನುವಂಥದ್ದು, ನೀವು ಮೆಡಿಟೇಷನ್ ಮಾಡುವಂತಹದ್ದಿರ್ಬೋದು, ದೇವರನ್ನು ಆರಾಧಿಸುವಂತಹದ್ದಿರ್ಬೋದು, ದೇವರ ಶಕ್ತಿಯನ್ನು ಏನಾದರೂ ನೀವು ಪಡ್ಕೊಂಡಿರ್ಬೋದು. ಸ್ಪಿರಿಚುವಲಿ ಯಾವುದೇ ರೀತಿ
ರೀತಿ ನೀವು ಸ್ಟ್ರಾಂಗ್ ಆಗಿದ್ದರೂ ಕೂಡ ಅದೆಲ್ಲವನ್ನು ಎಲ್ಲೋ ಒಂದು ರೀತಿ ಹಾಳು ಮಾಡಿ ಸಂತೋಷ ಪಡಬೇಕು ಅನ್ನುವಂಥ ಉದ್ದೇಶ ಅವರದ್ದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಏಂಜಲ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮಗೆ ತುಂಬಾ ಇದೆ, ನಿಮಗೆ ಯಾವಾಗಲೂ ಸಪೋರ್ಟಿವ್ ಆಗಿದ್ದಾರೆ ಏಂಜಲ್ಸ್. ಅದೆಲ್ಲವನ್ನು ಎಲ್ಲೋ ಒಂದು ರೀತಿ ಹಾಳು ಮಾಡಬೇಕು ಅನ್ನುವಂತಹ ಉದ್ದೇಶ ಅವರದ್ದಾಗಿದೆ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ನೀವು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತೀರಾ, ಹಾಗೆ ತುಂಬಾ ನೆಮ್ಮದಿ ಅನ್ನುವಂತಹದ್ದು ನಿಮ್ಮಲ್ಲಿ ಇದೆ. ಅದೆಲ್ಲವನ್ನು ಕೂಡ ಎಲ್ಲೋ ಒಂದು ರೀತಿ ದೂರ ಮಾಡಬೇಕು ಅನ್ನುವಂತಹ ಉದ್ದೇಶ ಅವರದ್ದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಪಡ್ಕೊಂಡಿರುವಂತಹ ಸ್ಪಿರಿಚುವಲ್ ಗ್ರೋತ್ ಏನಿದೆ ಅದೆಲ್ಲವನ್ನು ದೂರ ಮಾಡಬೇಕು ಅನ್ನುವಂತಹದ್ದೇ ಇದೆ. ಹಾಗೆ ನಿಮ್ಮ ಬೌಂಡ್ರಿ ಏನಿದೆ ಅದನ್ನು ಎಲ್ಲೋ ಒಂದು ರೀತಿ ನೀವು ನಿಮ್ಮ ಬೌಂಡ್ರಿಯನ್ನು ಸೆಟ್ ಮಾಡಿಕೊಂಡು ನೀವು ತುಂಬಾ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇದ್ದೀರಾ. ತುಂಬ ಯಶಸ್ಸು ಅನ್ನುವಂತಹದ್ದು ಇದೆ. ಇದೆಲ್ಲವನ್ನು ಎಲ್ಲೋ ಒಂದು ರೀತಿ ಅವರು ಹಾಳು ಮಾಡಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರದ್ದಾಗಿದೆ. ನಿಮ್ಮ ಹೆಚ್ಚಾಗಿ ನಿಮ್ಮ ಸಂತೋಷವನ್ನು ಹಾಳು ಮಾಡಬೇಕು ಅನ್ನುವಂತಹ ಉದ್ದೇಶ, ಹಾಗೆ ನಿಮ್ಮ ನೆಮ್ಮದಿಯನ್ನು ಸಂಪೂರ್ಣವಾಗಿ ಕಿತ್ಕೊಳ್ಬೇಕು ಅನ್ನುವಂತಹ ಉದ್ದೇಶ ಅವರದ್ದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ನಿಮ್ಮ ಜೊತೆ ಇರಬೇಕು ಅನ್ನುವಂತಹದ್ದಿದೆ, ಆದರೆ ಹಳೆಯ ನೆನಪುಗಳು ಮತ್ತೆ ಅವರನ್ನು ದ್ವೇಷಕ್ಕೆ ಖಂಡಿತವಾಗ್ಲೂ ತಿರುಗಿಸುತ್ತೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಪ್ರೀತಿ ಅನ್ನುವಂಥದ್ದು ಅವರಿಗೆ ಇದೆ 50-50% ಅಷ್ಟೇ ಇರೋದು. ನಿಮ್ಮ ಜೊತೆ ನೀವು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿ ಇದ್ದೀರಾ, ಏಂಜಲ್ ಬ್ಲೆಸ್ಸಿಂಗ್ ಇದೆ ಅನ್ನುವ ಕಾರಣದಿಂದ ಮಾತ್ರ ನಿಮ್ಮ ಜೊತೆ ಪ್ರೀತಿ ಅನ್ನುವಂತಹದ್ದಿದೆ ನಿಮ್ಮ ಶತ್ರುಗಳಿಗೆ. ಅದು ಬಿಟ್ಟರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ನಿಮ್ಮ ಶತ್ರುಗಳಿಗೆ ದ್ವೇಷವೇ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.